ಎಲ್ಲ ಗೊತ್ತಿರೋ ಹಾಗೆ ಕೆಲವು ದಿನಗಳಿಂದ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿರುವ ಯಾವುದೋ ಪ್ರಕರಣ ಇದ್ರೆ ಅದು ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. 2020 ಕೇರಳದಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಕರಣ ಆಗಿ ಸುದ್ದಿ ಆಯಿತು. ಅದರಲ್ಲಿ ಹಿನ್ನೆಲೆ ಯಾರು ಹಿಂದೆ ಇದ್ದಾರೆ ಅಂತ ತಮಗೆಲ್ಲರೂ ಗೊತ್ತಿದೆ. ಈ ವಿಚಾರದಲ್ಲಿ ರಣ್ಯಾರಾವ್ ವಿಚಾರದಲ್ಲಿ ಸ್ಪಷ್ಟವಾಗಿ ಈಕೆ ಹಿಂದೆ ಯಾರಿದ್ದಾರೆ, ಯಾವ ಪ್ರಭಾವಿಗಳಿದ್ದಾರೆ, ಮತ್ತೆ DRI ಇವಳನ್ನ ಬಂಧಿಸಿದೆ. ಈ ಕೇಸ್ ವಿಚಾರವಾಗಿ ED ಮತ್ತು IT ಮತ್ತು CBI, ವಿಶೇಷವಾಗಿ NIA ರಾಷ್ಟ್ರೀಯ ತನಿಖಾ ದಳ ಇಷ್ಟು ಸಂಸ್ಥೆಗಳು ಜಂಟಿಯಾಗಿ ತನಿಖೆ ಮಾಡಬೇಕು. ಈಗ ಆಲ್ರೆಡಿ ನಾನು EDಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಕೆ ಮೇಲೆ ಏನು ಅಂತಂದರೆ ನಿರಂತರವಾಗಿ ದುಬೈಗೆ ಹೋಗಿ ಬರ್ತಿದ್ದಾಳೆ ಮತ್ತು ಚಿನ್ನ ತರ್ತಿದ್ದಾಳೆ ಅಂತ ಮಾಧ್ಯಮದ ಪ್ರಸಾರ ಆಗ್ತಿದೆ. ಈ ಚಿನ್ನಕ್ಕೆ ಫಂಡಿಂಗ್ ಮಾಡಿರೋದು ಯಾರು? ಇದ್ರ ಹಿಂದೆ ಒಂದು ಇಂಟರ್ನ್ಯಾಷನಲ್ ಮಾಫಿಯಾ ಕೈವಾಡ ಇದೆ. ಮತ್ತೆ ಅವು ಚಿನ್ನ ತಂದಿರೋದು ಸಹ ಬೆಲ್ಟಲ್ಲಿ. ಆ ಬೆಲ್ಟ್ ಕಸ್ಟಮೈಸ್ಡ್ ಬೆಲ್ಟ್, ಅಂದರೆ ಚಿನ್ನದ ಗಟ್ಟಿನ ಇಟ್ಕೊಳ್ಳೋಕ್ಕೆ ಕಸ್ಟಮೈಸ್ಡ್ ಬೆಲ್ಟ್ ಆಗಿದೆ ಅಂತಂದರೆ ಈ ಒಂದು ಪ್ರೊಫೆಷನ್ ಆಗಿ ಇದನ್ನ ಅವಳು ಅಳವಡಿಸ್ಕೊಂಡಿದ್ದಾಳೆ. ಇವಳು ಹಿಂದೆ ಇರೋದು ಯಾರು? ಮತ್ತೆ ಪ್ರತಿ ಸತಿನೂ ವಿಮಾನ ನಿಲ್ದಾಣಕ್ಕೆ ಹೋದಾಗ ಪ್ರೋಟೋಕಾಲು ಅಂತ ಅದನ್ನೇ ಒಂದು ಆಯಾಮ ಇಟ್ಕೊಂಡು ದೊಡ್ಡವರು ಈ ಯಾವ ಪೊಲೀಸವರು ಸ್ಥಳೀಯವಾಗಿ ಹೇಳಿದ್ದಾರೆ ಪ್ರೋಟೋಕಾಲ್ನ ರಿಸೀವ್ ಮಾಡ್ಕೊಳ್ಳಿ ಅಂತ. ನೀವು ಯಾರೋ ಒಬ್ಬ PCನೋ ಇಲ್ಲ ಯಾರೋ ಒಬ್ಬ ASIನ ನೀವು ಸಸ್ಪೆಂಡ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಹೋಗ್ಬಾರ್ದು. ಇದ್ರ ಹಿಂದೆ ದುಡ್ಡು ಕೈವಾಡ ಇದೆ. ಆ ಹಿಂದೆ ಇರೋ ಪ್ರಭಾವಿಗಳು ಯಾರ್ಯಾರಿದ್ದಾರೆ? ಹಾಗಾಗಿ ನಾನು ED, IT ಮತ್ತು NIAಗೆ ಮತ್ತು ನಾಳೆ ನಾನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೂ ನಾನು ಪತ್ರ ಬರೀತಿದ್ದೀನಿ. ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಆಗಿ ಉನ್ನತ ತನಿಖಾ ಸಂಸ್ಥೆಗೆ ಇವರೆಲ್ಲರೂ ಬಳಸ್ಕೋಬೇಕಾಗ್ತದೆ. ಏನಕ್ಕೆ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಇದು 42 kg ಅಷ್ಟು ಚಿನ್ನದ ಗಟ್ಟಿ ತರಬೇಕು ಅಂದರೆ ಅದು ಸಾಮಾನ್ಯ ವಿಚಾರ ಅಂತೂ ಅಲ್ವೇ ಅಲ್ಲ. ನಿಮಗೂ ಎಲ್ಲ ಮಾಧ್ಯಮದಲ್ಲಿ ಯಾರು ಹಿಂದೆ ಇದ್ದಾರೆ, ಪ್ರಭಾವಿಗಳಿದ್ದಾರಾ, ಹೆಂಗೋಯ್ತು ಅಂತ ನನಗಿರೋ ಮಾಹಿತಿ ಆಲ್ರೆಡಿ EDಗೆ ನಾನು ಸಹ ಹೇಳಿದ್ದೀನಿ. ಈ ಹವಾಲಾ ದುಡ್ಡು ಮುಖಾಂತರ ಹೇಗೆ ಹೋಗುತ್ತೆ? ಈ ಹವಾಲಾ ದುಡ್ಡು ಹೋಗಬೇಕು ಅಂತಂದರೆ ಇವತ್ತು ಕೆಸಿನೋ ಹೊರ ದೇಶದಲ್ಲಿ ಕರ್ನಾಟಕದ ವಿಶೇಷವಾಗಿ ಬೆಂಗಳೂರಿನ ಒಬ್ಬ ಸಚಿವನ ಆಪ್ತ ಹತ್ರ 8 ಕೆಸಿನೋ ಇದೆ ಹೊರ ದೇಶದಲ್ಲಿ. ಶ್ರೀಲಂಕಾ ಆಗಿರ್ಬೋದು, ವಿಯಟ್ನಾಂ ಆಗಿರ್ಬೋದು, ಹೀಗೆ ದೇಶದ ನಾನಾ ಭಾಗದಲ್ಲಿ ಅದನ್ನು ಕೆಸಿನೋ ಇದೆ. ಈ ಮುಖಾಂತರ ಏನಾದರೂ ಹವಾಲಾ ದಂಧೆ ಮುಖಾಂತರ ಈ ಥರ ಚಿನ್ನದ ಗಟ್ಟಿ ನಮ್ಮ ರಾಜ್ಯಕ್ಕೆ ಬರ್ತಿದ್ಯಾ? ಈ ರಾಜ್ಯಕ್ಕೆ ಬರೋದು ಇದು ದೇಶಕ್ಕೆ ದೊಡ್ಡ ಮಾರಕವಾಗಿದೆ. ಇದು ಹಾಗಾಗಿ ನಾನು ED ಮತ್ತು ತೆರಿಗೆ IT ಮತ್ತು NIAಗೆ ನಾನು ಮನವಿ ಮಾಡಿದ್ದೀನಿ. ಇದು ಸಂಪೂರ್ಣ ತನಿಖೆ ಆಗಬೇಕು. ಎಷ್ಟೇ ಪ್ರಭಾವಿಗಳಿದ್ರೂ ಸಹ ಮುಲಾಜಿಲ್ಲದೆ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಮತ್ತು ರಾಜ್ಯ ಜನತೆಗೆ ಇವರ ಮುಖವಾಡ ಕಲಿಸಬೇಕು ಅಂತ ನಾನು ಕೋರ್ಕೊಂಡಿದ್ದೀನಿ.